ಕನ್ನಡ ಜಾಣೆ ನಮಸ್ಕಾರ. ಶಕುಂತಲಾ ನಟರಾಜನ್ ಅವ್ರ ಮಗು ಸತ್ತಿದ್ದು ಅವರಿಗೆ ದುಃಖನೇ ಆಗಿಲ್ವಾ, ಅಥವಾ ಗಟ್ಟಿತನನ ಅಥವಾ ಬಂಡತನನ? ಅದೇನೋ ಅವರು ನಿನ್ನ ಕರ್ಮ ನಿನಗೆ ವಾಪಸ್ ಆಯಿತು, ಮಾಡಿದ್ದುಣ್ಣೋ ಮಾರಾಯ, ನೀನು ತಕ್ಷಾಸ್ತಿ ಆಯಿತು, ಸಾವು ನಿನ್ನ ಬುಡಕ್ಕೆ ಬಂದಾಗಲೇ ಗೊತ್ತಾಗೋದು, ಇದು ಸರಿನಾ? ಅಥವಾ ಇವರು ಹೇಳ್ತಾರಲ್ಲ, ಇವರು ದೇಶಭಕ್ತಿ ಟ್ವೀಟ್ ಮಾಡದೆ ದೇಶಭಕ್ತಿನ? ಮಕ್ಕಳು ನೋಡೋಕೆ ಪುರುಷತೆ ಇರಲ್ಲ, ಎಷ್ಟೊಂದು ನೋಡೋಕ್ಕಾಗದು ಮಗುನ, ನನಗೆ ಪುರುಷತೆ ಇಲ್ಲ ಅಂದರು. ಆ ಪುರುಷತೆ ಇಲ್ಲದ್ರೆ ತಾಳೋಗಿ RSS ಸೇರಿಸಿದ್ರ? RSS ಕೊಟ್ಟಂಥ ಸಂಸ್ಕಾರ ಇದೆನಾ? ಹೇಳ್ತಾರಲ್ಲ ಮತ್ತೆ ಪದೇ 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 ಸಂಘ ಸಂಘ ಸಂಘ. ಸಂಘದಲ್ಲಿ ಕೊಟ್ಟಂಥ ಟ್ರೈನಿಂಗ್ ಇದೆನಾ? 13 ವರ್ಷದ ಹುಡುಗ ಪಾರಿವಾಳ ಆರ್ಸಕ್ಕೆ ಹೋಗಿ ಜೂಜಾಡಿ 4,000ಕ್ಕೆ ಆತ್ಮಹತ್ಯೆ ಮಾಡ್ಕೊಳತ್ತೆ ಅಂದರೆ ನನಗೆ ನೋಡ್ಕೊಳಕ್ಕೆ ಎಷ್ಟೊಂದು ನೋಡ್ಕೊಳಕ್ಕಾಗುತ್ತೆ, ಟೈಮ್ ಇಲ್ಲ ಅಂದರೆ. ಒಂದನಿ ಕಣ್ಣಲ್ಲಿ ನೀರು ಬರಲ್ಲ ಅಂತ ಹೇಳಿದ್ರಲ್ಲ, ಯಾವ ಮಹಾತಾಯಿ ಅಂತ ಟೀಕೆ ಮಾಡೋರು? ಅಥವಾ ತಿರುಪತಿಯಲ್ಲಿ ಕಾಲು ತುಳಿದು ಸತ್ತಂಥವ್ರು ಅವ್ರ ಪುಣ್ಯನ? ಕೆಲವರು ಪುಣ್ಯ ಅಂತಾರೆ, ಕೆಲವರು ಕರ್ಮ ಅಂತಾರೆ. ಎಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣಜಾಡಿಯನ್ನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನನಗೆ ಈ ವಿಚಾರದ ಬಗ್ಗೆ ಮಾತನಾಡುವ ಯಾವ ಆಸಕ್ತಿನೂ ಇರಲಿಲ್ಲ, ನನಗೆ ಇಂಟ್ರೆಸ್ಟೇ ಇರಲಿಲ್ಲ. ಆದರೆ ಕೆಲವೊಂದು ಬರವಣಿಗೆ ನೋಡಿದ ಮೇಲೆ ಮಾತಾಡಬೇಕು ಅನ್ನಿಸ್ತು. ಶಕುಂತಲಾ ನಟರಾಜ್ ಅವ್ರ ಮಗ ಗೊತ್ತಲ್ಲ, BJP ಕಾರ್ಯಕರ್ತೆ, ತುಂಬ ಟ್ವೀಟ್ ಮಾಡ್ತಿದ್ದರು. ಟ್ವೀಟಲ್ಲಿ ಭಾಳ ಫೇಮಸ್ ಆದವರು. ಯಾವ ಥರ ಅಂದರೆ, ಬೇರೆ ಧರ್ಮದವರು ಅಥವಾ ಕ್ರಿಶ್ಚಿಯನ್ರು ಮುಸ್ಲಿಮ್ರು ಜಗತ್ತಿನ ಯಾವುದೇ ಮೂಲೆ ಸತ್ರು ಸಹ ಇವ್ರಿಗೂ ಸಂಬಂಧನೇ ಇರಲ್ಲ. ಅವರು ಅವ್ರಿಗೆ ಏನು ಮಾಡಿರ್ತಾರೋ ಏನೂ ಮಾಡಿರಲ್ಲ, ಯಾವ ಸಂಬಂಧನೇ ಇರಲ್ಲ. ಸತ್ತರೆ ಸಾಕು ಇವರು ಕೇಕೆ ಹಾಕ್ತಾಯಿದ್ರು, ಉನ್ಮಾದಗೊಳ್ತಾ ಇದ್ರು. ಈ ರಣಹದ್ದುಗಳು ಕಾಯ್ತಾವಲ್ಲ, ಮಾಂಸವನ್ನು ಕುಕ್ಕಿ ತಿನ್ನೋಕ್ಕೆ, ಆ ಥರ ಕಾಯ್ತಾಯಿದ್ರು. ಅದು ಮಕ್ಕಳು ಸಾಯಲಿ, ಮುದುಕರು ಸಾಯಲಿ, ಯಾರೇ ಸಾಯಲಿ, ಒಂದು ಕೆಟ್ಟದಾಗಿ ಖುಷಿ ಪಡೋದು, ಟ್ವೀಟ್ ಮಾಡೋದು. ಯಾವ ಮಟ್ಟಕ್ಕೆ ಹೋಗಿತ್ತು ಅಂದರೆ, ಉಡುಪಿಯಲ್ಲಿ ಬಾತ್ರೂಮಲ್ಲಿ ಏನೋ ಕ್ಯಾಮ್ರಾ ಇಟ್ಟಿದ್ದು ಇನ್ಸಿಡೆಂಟ್ ಆಯ್ತಲ್ಲ, ಆ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಹೆಂಡತಿ ಮತ್ತು ಅವ್ರ ತಾಯಿಯನ್ನು ಹೆಸರಿಡಿದು ಇವರು ಟ್ವೀಟ್ ಮಾಡ್ತಾರೆ. ಆ ಕಾರಣ ಜೈಲಿಗೂ ಹೋಗ್ತಾರೆ ಇವ್ರನ್ನ. ಆಮೇಲೆ ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ಕಲ್ತೂರಾಡ್ತಲ್ಲ ಒಬ್ಬ ಸಾಬ್ರು ಸತ್ತೋಗ್ತಾನೆ. ಅದನ್ನೇ ಅವರು ಯಾಕೆ ಅಲ್ಲ ಕಾಪಾಡಲಿಲ್ವಾ? ಆಯ್ತು, ಸ್ವರ್ಗಕ್ಕೆ ಹೋಗಿ ನೀನು, 70 ಜನನೋ 700 ಜನನೋ ಹೆಣ್ಮಕ್ಳು ಸಿಗ್ತಾರೆ ನಿನಗೆ ಅಂತ ಹೇಳೋದು. ಗಾಜಾದಲ್ಲಿ ಚಿಕ್ಕ ಮಕ್ಕಳು ಸತ್ತರಲ್ಲ ಸರ್, 1000 ಜನ ಮಕ್ಕಳು ಸತ್ತಾಗ ನಮ್ಮಲ್ಲಿ ಯಾವತ್ತು ಈ ಥರ ಸೂರ್ಯೋದಯ ಬರುತ್ತೆ ಅಂತ ಹೇಳೋದು. ಇಂಥ ತುಂಬ 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 ಅಸಹ್ಯ ಬರುತ್ತೆ. ಬಹುಶಃ ಇದನ್ನು ನೋಡ್ಕೊಂಡೇ ಜನ ಇವತ್ತು ಇವ್ರ ಮಗು ಸತ್ತಿದ್ದಕ್ಕೆ ಅದು ಸೇಡ್ ತೀರಿಸ್ಕೊಂಡ ರೀತಿಯಲ್ಲಿ ಕೆಲವರು, ನಿನ್ನ ತಕ್ಷಾಸ್ತಿ ಆಯಿತು, ಸಾವು ನಿನ್ನ ಬುಡಕ್ಕೆ ಬಂದ ಮೇಲೆ ಗೊತ್ತಾಗೋದು, ನಿನಗೆ ಆಗಬೇಕಾಗಿದ್ದೇನೆ, ಕರ್ಮ ರಿಟರ್ನ್, ಈ ಥರ ಎಲ್ಲ ಮಾತಾಡಿದ್ದಾರೆ. ಮತ್ತು ಇನ್ನೂ ಒಂದಷ್ಟು ಜನ ಮುಂದಕ್ಕೆ ಹೋಗಿ ಅವರಲ್ಲಿ ಮಗು ಸತ್ತ ಮೇಲೆ ಮೀಡಿಯಾದವ್ರಿಗೆ ಮಾತಾಡ್ತಾ ಇರ್ತಾರಲ್ಲ, ಅದನ್ನು ನೋಡಿಕೊಂಡು ನೀನು ಯಾವ ಸೀಮೆ ತಾಯಿ ನೀನು, ಒಂದನಿ ಕಣ್ಣೀರು ಬರ್ತಾ ಇಲ್ವಲ್ಲ? ಅದೇನೋ ಅವರ ಬಂಡತನನ ಅಥವಾ ಗಟ್ಟಿತನನ? ಎಷ್ಟೇ ಗಟ್ಟಿಯಾಗಲಿ ಏನೇ ಆಗಲಿ, ಎತ್ತ ಕರಳು ಚುರುಕನತ್ತಲ್ವಾ, ಒಂದನಿ ಕಣ್ಣೀರು ಬರಲ್ವಾ ನೀನು? ಯಾವ ಸೀಮೆ ತಾಯಿ ನೀನು ಅಂತ ಹೇಳಿ. ಯಾಕೆಂದರೆ ಅವರು ಮಾತಾಡಿದ ಹಂಗೆ ಇತ್ತು. ಅಂದರೆ ಎಷ್ಟೊಂದು ನೋಡ್ಕೊಳಕ್ಕಾಗತ್ತೆ ಮಗುನ. ನಾನು ಸಿಂಗಲ್ ಪೇರೆಂಟು, ಗಂಡ ಇಲ್ಲ ನನಗೆ, ಗಂಡ ಬಿಟ್ಟೋಗಿದ್ದೀನೋ ಅಥವಾ ಸತ್ತೋಗಿದ್ದೀನೋ ಗೊತ್ತಿಲ್ಲ, ಸಾರಿ, ನಾನು ದುಡಿಬೇಕಲ್ವಾ, ಎಷ್ಟೊಂದು ನೋಡ್ಕೊಳಕ್ಕಾಗುತ್ತೆ. ನನ್ನ ಮಗಳು ಹೊಡೆದ್ಬಿಟ್ಟು ಸ್ಕೂಲಿಗೆ ಕರ್ಕೊಂಡೋಗಿ ಬರಲಿಲ್ಲ, ಅವನು RSS ಸೇರಿಸಿದ್ರು ನೀವು ಅಲ್ವಾ? ಅಲ್ಲಿ ಒಳ್ಳೆ ಸಂಸ್ಕಾರ ಕೊಟ್ಟಿರ್ಬೇಕಲ್ಲ. ಮಾತೆತ್ರ ನಮ್ಮ ಸನಾತನ, ನಮ್ಮ ಸಂಸ್ಕಾರ ಅಂತ ಹೇಳ್ತಾರಲ್ವಾ, ಕಲಿಸಿರ್ಬೇಕಲ್ವಾ? ಅದ್ಯಾಕಾದಿ ತಪ್ಪಿತು? 13 ವರ್ಷಕ್ಕೆ ಜೂಜಾಡೋ ಅಂತ ಕರ್ಮ ಯಾಕೆ ಬಂತು? ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂತಲ್ಲ, ಇದನ್ನೇ ಕೊಟ್ಟಿರೋದು. ಈಗ ಬೆಳಗ್ಗೆ 5 ಗಂಟೆಗೆಲ್ಲ ಈ ಪಾರ್ಕ್ಗಳಲ್ಲಿ ಚಿಕ್ಕ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಚಡಿ ಹಾಕಿ ಅಥವಾ ಏನೋ ಆಟ ಆಡಿಸ್ತಾರಲ್ಲ, ನೀವು ಯೋಚನೆ ಮಾಡಬೇಕು. ಸಂಸ್ಕಾರ ಕಲಿಸ್ತಾರೆ, ಸಂಸ್ಕೃತಿ ಕಲಿಸ್ತಾರೆ ಅನ್ನೋಷ್ಟು ಜನ ಕಲಿಸ್ತಿರಲ್ಲ ಅಮಾಯಕ ಮಕ್ಕಳನ್ನ, ಬಡವ ಮಕ್ಕಳನ್ನ. ನೋಡಿ, ಈ ಹುಡುಗನು RSS ಅಲ್ಲೇ ಇದ್ದವನು, ಅಲ್ಲೇ ಟ್ರೈನಿಂಗ್ ತೊಗೊಂಡವನು. ಇದು ಸಂಸ್ಕಾರನ? ಇವ್ರು ಹೇಳ್ತಾರೆ ಒಂದು ಎಷ್ಟೊಂದು ನೋಡ್ಕೊಳಕ್ಕಾಗ, ದುಡಿಯೋದು ಬೇಡವಾ ಅಂತ ಹೇಳ್ಬಿಟ್ಟು. ಅದೇನು ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಬಳ್ಳಿ ಕುಂಬಳಕಾಯಿ ಬಾರನ ಅಂತ. ತಮ್ಮ ಮಕ್ಕಳೇ ತಮ್ಮ ನೋಡ್ಕೊಳಕ್ಕಾಗಲ್ಲ ನಾನು ಸಿಂಗಲ್ ಪೇರೆಂಟ್ ಅಂದರೆ ಅರ್ಥ ಇದೆಯೇನಾದ್ರೂ ಈ ಮಾತಿಗೆ? ಹಾಗಂತ ಹೇಳ್ಬಿಟ್ಟು ಈ ಅಮ್ಮನಿಗೆ ಅದಕ್ಕೆ ನೋವು ಕಲ್ಕಲ್ವಂತ ನಾನು ಅನ್ಸಲ್ಲ. ಏಕಾಂಗಿತನ ಅನುಭವಿಸುವಾಗ, ಒಬ್ಬಂಟಿಯಾಗಿ ಕೂತ್ಕೊಂಡಾಗ ಖಂಡಿತ ಕಲ್ಕುತ್ತೆ. ಆಮೇಲೆ ನಾನು ಹೇಳ್ತೀನಿ. ಆಮೇಲೆ ನಾವು ಈ ವಿಚಾರ ಮಾತಾಡೋದಾದ್ರೆ, ಇವರು ಹೇಳ್ತಾರಲ್ಲ ನಮ್ಮ ಸಂಸ್ಕೃತಿ ಸಂಪ್ರದಾಯ ಅಂತ ಹೇಳ್ಬಿಟ್ಟು, RSS ಅವರು, ಈ ಹುಡುಗ RSS ಅಲ್ಲಿ ಇತ್ತು, ಇದನ್ನೇ ಹೇಳ್ಕೊಟ್ಟಿರೋದು. ಇವ್ರು ಹೇಳಿ ನಾನು ದುಡಿಯೋದು ಬೇಡವಂತ. ಯಾವ ದುಡಿಮೆ? ನೀವು ಕುತ್ಕೊಂಡು ಟ್ವೀಟ್ ಮಾಡ್ತಿದ್ರಲ್ಲ ಕೆಟ್ಟಾಗಿ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಸಾಬ್ರು ಕ್ರಿಶ್ಚಿಯನ್ರು ಯಾರೋ ಸತ್ರು ಸಾಕು ಖುಷಿ ಪಟ್ಕೊಂಡು ಟ್ವೀಟ್ ಮಾಡ್ತಿದ್ರಲ್ಲ, ಆ ಸಮಯವನ್ನ ನಿಮ್ಮ ಮಗು ನೋಡ್ಕೊಳಕ್ಕೆ ಕೊಟ್ಟಿದ್ರೆ ಇವತ್ತು ಮಗು ಉಳಿತಾ ಇತ್ತು.
ಅದು ಎಲ್ರಿಗೂ ಅನ್ವಯಿಸುತ್ತೆ. ತುಂಬ ಜನ ಮೇಲ್ವರ್ಗದ ಹೆಣ್ಮಕ್ಳೆಲ್ಲ ಕುತ್ಕೊಂಡು ವೀಕೆಂಡಲ್ಲಿ ಒಂದು ಭಜನೆ ಮಂಡಳಿ ಮಾಡಿಕೊಂಡು ಆರಾಮ 4 ಗೋಡೆಗಳ ಮಧ್ಯೆ ಭಜನೆ ಮಾಡಿಕೊಂಡು ಉಂಡ್ಕೊಂಡು ತಿನ್ಕೊಂಡು ಆರಾಮಾಗಿರ್ತಾರೆ. ಇಂಥವ್ರನ್ನ, ಯಾಕೆಂದ್ರೆ ನನಗೆ ತಿಳಿದಿರೋ ಮಾಹಿತಿ ಸರಿ ಅನಿಸಿದ್ರೆ, ಉದಾತ್ತವಾದ ಚಿಂತನೆ ಉಳ್ಳಂಥ ಶರಣ ಧರ್ಮದವರು, ಲಿಂಗಾಯತರು, ಅಲ್ಲಿಂದ ಬಂದಂಥವ್ರು ಅದನ್ನು ಬಿಟ್ಟು ಇದಕ್ಕೆ ಬಂದಿದ್ದಕ್ಕೆ ಇವತ್ತು ಬೀದಿಲಿ ನಿಂತ್ಕೊಂಡು ಬಾಯಿ ಬಿಡ್ಕೊಳೋದು, ಈ ಥರ ಟ್ವೀಟ್ ಮಾಡೋದು, ಇನ್ನೇನೋ ಮಾಡೋದು, ಕೋತಿ ಚೇಷ್ಟೆ ಮಾಡೋದು, ಇಂಥ ತುಂಬ ಜನ ಇದ್ದಾರೆ. ಆ ಚೈತ್ರ ಅಂತ ಹೇಳ್ಬಿಟ್ಟು ಈ ಬಿಗ್ ಬಾಸ್ ಅಲ್ಲಿ ಕುತ್ಕೊಂಡು ಪಿಶಾಚಿ ಥರ ಆಡ್ತಾರ, ಆ ಹೆಣ್ಮಗಳು ಸಹ ಅಷ್ಟೇ. ಮತ್ತು ಇನ್ನೊಂದು ಹುಡುಗಿ ಒಂದಷ್ಟು ಭಾಷಣ ಮಾಡುತ್ತೆ, ನನಗೆ ನಗು ಬಂದ್ಬಿಡ್ತು. ಆ ಕೇಳ್ತಾಳೆ, ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದಾಳಂತೆ, 5ನೇ ಕ್ಲಾಸ್ಗೆ ಸ್ಕೂಲ್ ಓದಿ ಬಿಡ್ಬಿಟ್ಲಂತೆ. ಅದು 95%, 97% PUC ಮತ್ತು SSLC ಮಾರ್ಕ್ಸ್ ಬಂತಂತೆ. ಯಾಕೆ ಅಂದರೆ 1,00,000 ಶ್ಲೋಕ ಇರುವ ಮಹಾಭಾರತನೇ ನಾನು ಕಂಠಪಾಠ ಮಾಡಿದ್ದೀನಿ. ಇದ್ಯಾವುದೋ ಒಂದು 20 ಪುಟ ಇರುವ ನನ್ನ ಪಠ್ಯಪುಸ್ತಕ ಕಂಠಪಾಠ ಮಾಡೋದು ಮಾಡ್ತೀನಿ, ಪಾಸ್ ಆಗ್ತೀನಿ ಅಂತ ಹೇಳ್ಬಿಟ್ಟು. ನೀನು ಕಂಠಪಾಠ ಮಾಡ್ಕೊಂಡು ಪಾಸ್ ಆದರೆ ಇಂಥ ಕೀಕೊಟ್ಟು ಗೊಂಬೆಗಳು ಉಟ್ಕೋತಾರೆ. ನೀನು ಸ್ಕೂಲ್ಗೆ ಹೋಗೋದು, ಶಾಲೆಗೆ ಹೋಗೋದು, ಅರಿವಿನ ಪಡಿಬೇಕು, ತಿಳುವಳಿಕೆ ಪಡಿಬೇಕು ಅಂತ ಬರೀ ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ತಲ್ಲ, ಇಷ್ಟು ನಾಲೆಡ್ಜು ಇಲ್ಲ. ಇಂಥವ್ರು ರೆಡಿ ಮಾಡಿ ರೋಡಿ ಬಿಡ್ತಾರೆ. ಅದರಲ್ಲಿ ಶಕುಂತಲಾ ನಟರಾಜ್ ಅನ್ನೋರು ಸಹ ಒಬ್ರು. ನಾನು ಹೇಳ್ತಾ ಇರೋದು, ಈ ಥರ ತುಂಬ ಜನ ತಾಯಂದ್ರಿದಾರಲ್ಲೇ, ಅವ್ರು ಅರ್ಥ ಮಾಡ್ಕೋಬೇಕು. ನಿಮ್ಮ ಮಕ್ಕಳನ್ನ ಬರೀ ನಿಮ್ಮ ಜೀವನನೂ ಹಾಳು ಮಾಡಿ, ನಿಮ್ಮ ಮಕ್ಕಳು ಬದುಕನ್ನು ಹಾಳು ಮಾಡಿ, ಇನ್ಯಾರ್ದೋ ಸುಖ ಪಡ್ತಾರಲ್ಲ, ಇನ್ಯಾರ್ದೋ ಮಕ್ಕಳು ವಿದೇಶದಲ್ಲಿ ಓದ್ತಾ ಇರ್ತಾರಲ್ಲ, ಇನ್ಯಾರ್ದೋ ಮಕ್ಕಳು MP ಆಗ್ತಾ ಇರ್ತಾರಲ್ಲ, ನಿಮ್ಮ ಮಕ್ಕಳಿಗೆ ಬರೀ ಸಾವು ಬರುತ್ತಲ್ಲ, ಇದನ್ನ ಯೋಚನೆ ಮಾಡಿ. ಇವರಿಗೆ ಇವತ್ತು ಕೆಟ್ಟ ಮಟ್ಟದಲ್ಲಿ ಕಾಮೆಂಟ್ ಹಾಕೋದು ತಪ್ಪು. ಆದರೆ ಅವ್ರು ಹಾಕಿದ್ರಲ್ಲ, ಅದು ಅವ್ರ ಸಂಸ್ಕೃತಿ ಅಂತ ಅನ್ಕೋಬೇಕು. ಅವ್ರ ಸಂಪ್ರದಾಯ, ಅವ್ರ ಸಂಸ್ಕೃತಿ, ಅವ್ರು ಕಲ್ತಿದ್ದು ಇದನ್ನೇ ಕಲ್ತಿದ್ದು. ಹಿರೇಮಂಗ್ಳೂರು ಕಣ್ಣನ್ ಅಂತ ಒಬ್ಬ ಗೊತ್ತಿರ್ಬೇಕಾಗಿ ನೋಡಿ, ಸಂಕ್ರಾಂತಿ ಹಬ್ಬ ಬಂತು, ಟಿವಿಲಿ ಬರ್ತಾರೆ, ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಮಾತಾಡಿತಾರೆ, ಅಲ್ಟೆ ಹೊಡಿತಾರೆ. ಇವರು ಅವ್ನು ಯಾರೋ ಸೋಯಿಲ್ ವಿಲೇಜ್ ಜೊತೆ ಕುತ್ಕೊಂಡು ಒಂದ್ ಕಡೆ ಒಂದು ಸಂಭಾಷಣೆ ಮಾಡ್ತಾರೆ. ಏನಪ್ಪಾ ಅಂದ್ರೆ, ಮುಸಲ್ಮಾನರು ಹೆಣ್ಮಕ್ಳು ಬುರ್ಕ ಹಾಕತ್ತಾರೆ, ಡಾಕ್ಟರ್ ಹತ್ರ ಹೋದಾಗ ಅಲ್ಲಿ ತೋರಿಸ್ತಾರೋ ಡ್ಯಾಶ್ ತೋರಿಸ್ತಾರೋ, ಆ ಪದ ನಾನು ಹೇಳಲ್ಲ, ಅಲ್ಲೂ ಅದಕ್ಕೆ ಡ್ಯಾಶ್ ತೋರಿಸ್ತಾರ ಅಂತ ಹೇಳ್ಬಿಟ್ಟು ಆತನ ಸಂಸ್ಕೃತಿ ಅದು ಅಲ್ವಾ. ಈಗ ತಿರುಪತಿಲಿ ಕಾಲು ತುಳಿತಕ್ಕೆ ಮನೆ ಸತ್ತೋದ್ರಲ್ಲ, ಅದೇ ವೈಕುಂಠ ಏಕಾದಶಿ, ಯಾವತ್ತು ಮಾತ್ರ ದೇವ್ರು ಇರ್ತಾರೆ ಅಂತಾರ, ದೇವ್ರು ಇರ್ತಾನೆ ಅಂತ ಅನ್ನೋ ದೃಷ್ಟಿಯಲ್ಲಿ ಕೆಲವು ಹೋಗ್ಬಿಟ್ಟಿದ್ರಲ್ಲ ಕಾಲು ತುಳಿತಕ್ಕೆ. ಕೆಲವರು ಅದನ್ನ ಮಾತಾಡಿದ್ರು ಅವ್ರ ಕರ್ಮ ಅದು ಅಂತ, ಇನ್ನು ಕೆಲವರು ಮಾತಾಡಿದ್ದು ಪುಣ್ಯ ಮಾಡಿದ್ದ ಅವನ ಸಾಯಕ್ಕೆ, ದೇವರ ಸನ್ನಿಧಿಯಲ್ಲಿ ಸಾಯಕ್ಕೆ ಪುಣ್ಯ ಮಾಡಿದ್ದ ಅಂತ. ಇನ್ನು ಕೆಲವು ವರ್ಷಗಳ ಹಿಂದೆ ಇದೇ ಬಸವನಗುಡಿಲಿ ಒಬ್ಬ ಬಾಯಿ ಬೀಗಿ ಸತ್ತೋಗ್ತಾನೆ. ಕಾರಣ ಏನು ಗೊತ್ತಾ? ಅದನ್ನು ಉತ್ತರಾಯಣ ದಕ್ಷಿಣಾಯನ ಅಂತಾರಲ್ಲ, ಅದು ಯಾವುದೋ ಉತ್ತರಾಯಣದ ದಕ್ಷಿಣಾಯನ ಗೊತ್ತಿಲ್ಲ ನನಗೆ. ಅವಾಗ ಸತ್ರ ಸ್ವರ್ಗಕ್ಕೆ ಹೋಗ್ತೀವಿ ಅಂತೇಳಿ ಬಾವಿ ಬಿದ್ದು ಸತ್ತೋಗ್ತಾರೆ, ಜೀವ ಕಳ್ಕೊತಾರ. ಶಕುಂತಲಾ ನಟರಾಜ್ ಅವರೇ, ನೀವು ಸಹ ಈ ಪಾಪ ಪುಣ್ಯ ನಿಮ್ಗೆ ಹೇಳ್ತಾರೆ, ನಿಮ್ಮ ಪಾಪ ಕರ್ಮ ರಿಟರ್ನ್ ಮತ್ತೊಂದು ಅಂತ ಹೇಳ್ಬಿಟ್ಟು ನಾವು ನಂಬಲ್ಲ. ನೀವು ಅದೇ ಸಿದ್ಧಾಂತದಲ್ಲಿದ್ದು ಅಷ್ಟು ದಿವಸ ನೀವು ಮಾಡಿದ ಕರ್ಮ, ಪಾಪ, ಪುಣ್ಯ ಮತ್ತೊಂದು ಅಂತ ಹೇಳ್ಬಿಟ್ಟು. ಈಗ ಒಬ್ಬರೇ ಕುತ್ಕೊಂಡು ನೀವು ಯೋಚನೆ ಮಾಡಿ, ಒಬ್ರು ಕುತ್ಕೊಂಡು ಯೋಚನೆ ಮಾಡಿ, ಆ ನೋವು ಸಾಯವರೆಗೂ ಇರುತ್ತೆ. ತಾನು ಎತ್ತು ಮಗು ಕರಡು ಚುರುಕನಲ್ವಾ, ಅವರು TV ಎದುರುಗಡೆ ಏನೋ ಬಂಡಾಟಕ್ಕೋ ಡಂಬಾಚಾರಕ್ಕೋ ಮತ್ತೊಂದು ಮಾತಾಡ್ಬೋದು, ಗಟ್ಟಿತನ ತೋರಿಸ್ಬೋದು, ಕಣ್ಣಲ್ಲಿ ನೀರಾಗ್ತಾ ಇರ್ಬೋದು. ಆದರೆ ಖಂಡಿತವಾಗಿಯೂ ಸಹ ಇವ್ರಿಗೆ ಮನುಷ್ಯತ್ವ ಅಂತಿದ್ರೆ ಸಾಯವರೆಗೂ ಸಹ ಕಲಕತ್ತೆ ಮನಸ್ಸನ್ನ. 13 ವರ್ಷ 14 ವರ್ಷದ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ ಅಂದ್ರೆ ನಿಮ್ಮ ಯಾವ ಸೀಮೆ, ನಿಮ್ಮ ಈ ಹೋರಾಟ, ಟ್ವೀಟ್ಗಳು, ನಿಮ್ಮ ದೇಶಭಕ್ತಿ ತಿಪ್ಪೆ ಬಿಸಾಕಿರಲ್ಲ. ಎಲ್ಲವನ್ನೂ ತಿಪ್ಪೆ ಬಿಸಾಕಿ ನಮ್ಮ ವೈಯಕ್ತಿಕ ಬದುಕಿಂತ ದೊಡ್ಡದಲ್ಲ, ಮಕ್ಕಳು ಸರಿಯಾದ ರೀತಿಯಲ್ಲಿ ಬೆಳೆಸೋಕ್ಕಿಂತ ಅಲ್ಲ. ಇದೇ ಸಂಸ್ಕಾರ ಕೊಟ್ಟಿದ್ದ RSS ಅವರು. ಯೋಚನೆ ಮಾಡಿ, ಒಬ್ಬರೇ ಕುತ್ಕೊಂಡು ಯೋಚನೆ ಮಾಡಿ. ಇಂಥ ಶಕುಂತಲಾ ನಟರಾಜ್ ಅಂತವ್ರು ಸಾವಿರಾರು ಜನ ಇದ್ದಾರೆ. ಅವ್ರ ಮಕ್ಕಳನ್ನ RSS ಕಳಿಸ್ತಾರೆ. ಕಳ್ಸೋಕ್ಕಿಂತ ಯೋಚನೆ ಮಾಡಿ, ಯಾವ ಸಂಸ್ಕಾರ ಅಂತ ಹೇಳ್ಬಿಟ್ಟು. ನೀವು ಯಾವ ಪುಸ್ತಕ ಕೊಟ್ಟಿದ್ದೀರಾ, ಮಕ್ಳು ಏನು ಮಾಡ್ತಾವ್ರೆ, ಏನು ಓದೋಕೆ ಕೊಟ್ಟಿದ್ದೀವಿ ಅವ್ರಿಗೆ. ಅಟ್ಲೀಸ್ಟ್ ಬಸವಣ್ಣನ 2 ವಚನ ಓದಿಸ್ಬೋಯಿತ್ತು. ಅದು ತೇಜಸ್ವಿಯವರು ಖುಷಿ ಆಗೋಂಥ ಒಂದು ಮಜವಾಗಿರೋ ಒಂದು ಕತೆ ಸಣ್ಣ ಸಣ್ಣ ಕತೆಗಳು ಓದಿಸ್ಬೋಯಿತ್ತು, ತುಂಬ ಇತ್ತು. ಆದರೆ ನೀವು ಓದಿಸಿದ್ದೇನು? ನೀವೇನು ಬಿಡುವಿಲ್ಲದೆ ಮಾಡ್ತೀರಿ ದೇಶಭಕ್ತಿ. ಇದೇನಾ ದೇಶಭಕ್ತಿ? ಕೆಟ್ಟ ಇನ್ನೊಬ್ರಿಗೆ ಕಾಮೆಂಟ್ ಕಳಕೋದು? ಒಬ್ಬಂಟಿಯಾಗಿ ಕೂತ್ಕೊಂಡು ಯೋಚನೆ ಮಾಡಿ. ನಿಮ್ಮ ಮನಸ್ಸು ಕನಸುತ್ತೋ ಕಲ್ಕುತ್ತೋ ಕಲ್ಕಲ್ವೋ, ಪ್ರತಿಯೊಬ್ಬರು ಸಹ. ನಾನಂತೂ ಈ ವಿಚಾರದಲ್ಲಿ ಅವ್ರು ವ್ಯಂಗ್ಯನೂ ಮಾಡೋಕ್ಕೆ ಹೋಗಲ್ಲ, ಚುಚ್ಚಕ್ಕೆ ಹೋಗಲ್ಲ, ತುಂಬ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗಲ್ಲ. ನನ್ನ ಕಲ್ಚರ್ ಅಲ್ಲ ಅದು. ನೀವು ಅದೇ ಪಾಪ, ಪುಣ್ಯ, ಕರ್ಮ, ನರಕ, ಮತ್ತೊಂದು ಮುಗಿದೊಂದು ಇದನ್ನು ಪ್ರತಿಪಾದಿಸೋರು. ಅದಕ್ಕೋಸ್ಕರ ನಿಮ್ಗೆ ರಿಟರ್ನ್ ಮಾತಾಡ್ತಾ ಇದ್ದಾರೆ. ಅದನ್ನು ತಿರುಪತಿ ಸತ್ತು ಸಾವದು. ಅದು ಯಾವ ಪುಣ್ಯನೂ ಇಲ್ಲ, ಕರ್ಮನೂ ಇಲ್ಲ, ಪುಟ್ಕೋಸಿನೂ ಇಲ್ಲ, ಅದು ಸಾವು. ಮೂರ್ಖರು ಸಂತೆ ಅಂತ ಹೇಳ್ತೀನಿ. ಅವತ್ತು ಮಾತ್ರ ದೇವ್ರ ಇರ್ತಾನ. ಅದೇನು ನುಗ್ಗಲ್ಲಿ ಹೋಗಿ ದೇವ್ರು ನೋಡೋ ಅಂತ ಇತ್ತು, ಕಾಲಲ್ಲಿ ತುಣಿಸ್ಕೊಂಡು ಸಾಯ ಅಂತದಿತ್ತು. ಅದ್ಯಾರು ಹೇಳಿದ್ರು ಉತ್ತರಾಯಣ ದಕ್ಷಿಣ ಅನ್ಕೊಂಡು ಇನ್ನೊಬ್ರು ಬಾಯಿ ಬಿಸಿ ಸತ್ತೋದ್ರಲ್ಲ, ಇದು ಮೂರ್ಖರು ಸಂತೆ.
ಇನ್ಯಾರೋ ಚೆನ್ನಾಗಿರೋಕ್ಕೋಸ್ಕರ. ಅದೇ ಹೇಳಿದ್ರಲ್ಲ, ಅಷ್ಟು ದೇಶಭಕ್ತಿ, ನಿಮ್ಮ ದುಡಿಮೆ ಎಲ್ಲ. ನಾನು ಹೇಳೋ ಫೋಟೋ ಹಾಕಿದ್ದೀನಿ. ಒಬ್ಬ ಶೋಕಿಲ ಅಲ್ಲ, ಇನ್ನೊಬ್ಬ ದುಡ್ಡು ಮಾಡ್ಕೊಳ್ಳೋಣ. ಒಬ್ಬ ಖದೀಮ, ಒಬ್ಬ ಶೋಕಿಲ, ಒಬ್ಬ ಖದೀಮ. ಇವ್ರಿಗೋಸ್ಕರ ನಿಮ್ಮ ಬರೀ ದೇಶಭಕ್ತಿ ದುಡಿಮೆ ಮಾಡ್ತಾ ಇದ್ದಾರೆ ಅಷ್ಟೇ. ಇಂಥ ಶಕುಂತಲಾ ನಟರಾಜ್ ಅಂತ ತುಂಬ ಜನ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಈಗಲಾದರೂ ಯೋಚನೆ ಮಾಡಿ, ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿ, ಆಮೇಲೆ ನೀವು ಅಂತರಂಗದಿಂದ ಮಾತಾಡಿ. ಈ ಡಂಬಾಚಾರ ಬಿಟ್ಟು ಅಂತರಂಗದಿಂದ ಮಾತಾಡಿ. ಇದು ಶಕುಂತಲಾ ನಟರಾಜ್ ನೆಪ. ಇಂಥ ತುಂಬ ಜನ ಇದ್ದಾರೆ. ನಿಮ್ಮ ಮಕ್ಕಳನ್ನ RSSಗೆ ಕಳಿಸುವ ಮುಂಚೆ ಯೋಚನೆ ಮಾಡಿ, ಯಾವ ಸಂಸ್ಕಾರ ಕೊಡ್ತಾರೆ, ಸಂಸ್ಕೃತಿ ಹೇಳ್ಕೊಡ್ತಾರೆ ಅಂತೇಳಿ. ನಮಸ್ಕಾರ.